ಸ್ನೇಹಿತರೇ ನಮಸ್ಕಾರ. ಇದು ಭಾನುವಾರದ ಹರಟೆ. ನಾವು ನೀವು ಲಘುವಾಗಿ ಮಾತನಾಡುವಂಥ ಒಂದು ವೇದಿಕೆ. ಇದು ಪಟ್ಟಾಂಗ ಅಂತ ನೀವು ಹೇಳ್ಬೋದು. ಇಡೀ ವಾರ ಏನೇನು ವಿದ್ಯಮಾನಗಳು ನಡೆದಿದ್ದಾವೆ ಅದನ್ನು ಇಟ್ಕೊಂಡು ನೀವು ಮಾತಾಡ್ತಾ ಇರುವಂಥ ಒಂದು ವಿಶೇಷವಾದಂಥ ಅಂಕಣ. ಇದನ್ನು ಯಾಕೆ ಆಲೋಚನೆ ಮಾಡಿದೆ ಅಂದರೆ, ಯಾವಾಗಲೂ ಗಂಭೀರವಾಗಿ ಒಂದು ವಿಷಯವನ್ನು ಮಾತ್ರ ಇಟ್ಕೊಂಡು ನಾವು ಮಾತಾಡ್ತೀವಿ ಮತ್ತು ಬೇಗ ಮುಗಿಸುವಂಥ ಧಾವಂತ ಅಲ್ಲಿರ್ತದೆ. ಕ್ಲುಪ್ತವಾಗಿ ಹೇಳಬೇಕು, ಎಲ್ಲ ವಿಷಯವನ್ನು ಹೇಳಬೇಕು, ಬೇಗ ಹೇಳಿ ಮುಗಿಸ್ಬಿಡ್ಬೇಕು. ಇದೇನಾಗತ್ತೆ, ಹೇಳಬೇಕಾದ ಎಷ್ಟೋ ವಿಷಯಗಳು ಹಾಗೆ ಉಳಿದು ಹೋಗ್ಬಿಡ್ತವೆ. ಹೇಳಲಿಲ್ಲ ಅನ್ನುವಂಥ ಬೇಸರ ನನ್ನನ್ನು ಯಾವಾಗಲೂ ಕಾಡ್ತಾ ಇರುತ್ತೆ. ಹೀಗಾಗಿ ಭಾನುವಾರಕ್ಕಾಗಿ ಸಾಧ್ಯವಾದಾಗ ಈ ರೀತಿಯಾದಂಥ ಒಂದು ಪಟ್ಟಾಂಗ, ಭಾನುವಾರದ ಹರಟೆ. ಇಡೀ ವಾರದ ವಿದ್ಯಮಾನ ಏನು ಈ ಸಲ? ಇಡೀ ವಾರ ಎರಡು ವಿಚಾರ ಈ ಸಲ ನಡೆದದ್ದು. ಒಂದು, ರಾಹುಲ್ ಗಾಂಧಿ ನಿರಂತರವಾಗಿ ಆಪರೇಷನ್ ಸಿಂಧೂರ್ ಕುರಿತಾಗಿ ಸರ್ಕಾರದ ಮೇಲೆ ನಿರಂತರವಾದ ಪ್ರಹಾರವನ್ನು ಮಾಡಿತ್ತು. ಎರಡನೇದ್ದು, ಕೋರ್ಟಿನಲ್ಲಿ ನಡೆದಂಥ ವಿದ್ಯಮಾನಗಳು ಭಾಳ ಪ್ರಮುಖವಾದಂಥ ಬೆಳವಣಿಗೆ. ಏಕೆಂದರೆ ಯಾವುದು ಚಾರಿತ್ರಿಕ ಆಗಬೇಕೋ, ವಕ್ಫ್ ಕಾಯ್ದೆ ತಿದ್ದುಪಡಿಯ ವಿಧೇಯಕ ಏನೀಗ ಪಾಸಾಗಿದೆ ಅದನ್ನು ಪ್ರಶ್ನಿಸಿ ಕೋರ್ಟ್ಗೆ ಹೋದಂಥವರು ವಿಚಾರಣೆಯನ್ನು ನಡೆಸ್ತಾ ಇರುವಂಥ ಸಂದರ್ಭ ಇದು. ನಮ್ಮ ಹೊಸ ಜಡ್ಜು ಇದು ತಾರ್ಕಿಕವಾಗಿ ಎಲ್ಲಿಗೆ ಬಂದು ನಿಲ್ಲತ್ತೆ ಅನ್ನುವಂಥ ಜಿಜ್ಞಾಸೆ ಮತ್ತು ಆತಂಕ ಎರಡೂ ನಮ್ಮನ್ನು ಕಾಡ್ತಾ ಇದೆ. ಹಿಂದಿರುವಂಥ ಜಡ್ಜು ತಮ್ಮ ಅವಧಿ ಕಡಿಮೆ ಇದ್ದರೂ ಕೂಡ ತಾವು ಇದನ್ನು ಪರಿಪೂರ್ಣಗೊಳಿಸಲಾರೆವು ಅಂತ ಗೊತ್ತಿದ್ದರೂ ಕೂಡ ಅವಸರದಲ್ಲಿ ಡೇಟ್ಗಳನ್ನು ಕೊಡ್ತಾರೆ. ಕೊಟ್ಟ ಮೇಲೆ ವಿಚಾರಣೆಯನ್ನೇ ಮಾಡಲಿಕ್ಕಾಗೋದಿಲ್ಲ. ಹೀಗೆಲ್ಲ ಆದಮೇಲೆ ಅದನ್ನು ಪಾಸ್ ಆನ್ ಮಾಡ್ತಾರೆ. ಬ್ಯಾಟನ್ನು ತೊಗೊಂಡೋಗಿ ಹೊಸ ಜಡ್ಜ್ ಕೈ ಕೊಡ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭೂಷಣ್ ರಾಮಕೃಷ್ಣ ಗವಾಯಿ ಅಂತ. ಅವರು ವಿಚಾರಣೆಗೆ ತೆಗೆದುಕೊಂಡವರು ಎಷ್ಟು ಸಮಚಿತ್ತರಾಗಿ ಇದನ್ನು ಈ ಕಾಯ್ದೆ ಕುರಿತಾಗಿ ಮಾತ್ರ, ಈ ವಿಚಾರಣೆ ಕುರಿತಾಗಿ ನಾನು ಮಾತಾಡ್ತಾ ಇರೋದು. ವಕ್ಫ್ ಕಾಯ್ದೆ ಕುರಿತಾಗಿ ಅವರ ವಿಚಾರಣೆಯ ಸಂದರ್ಭದಲ್ಲೂ ಅವರು ಉಲ್ಲೇಖ ಮಾಡ್ತಾ ಇರುವಂಥ ವಿಚಾರ. ಯಾವುದೇ ಒಂದು ಪೂರ್ವಾಗ್ರಹ ಪೀಡಿತರಾಗಲಾರದೆ, ಯಾರಿಗೋ ಫೇವರ್ ಮಾಡಲಾರದೆ, ಯಾವುದೋ ಒತ್ತಡಕ್ಕೆ ಒಳಗಾಗಲಾರದೆ ಸ್ಪಷ್ಟವಾದಂಥ ಧೋರಣೆಯನ್ನು ಮೊದಲೇ ದಿವಸವೇ ಮಾಡಿದರು. ನಡೆದದ್ದು 3 ದಿವಸ ವಿಚಾರಣೆ, 20, 21, 22. 20ನೇ ತಾರೀಕು 5 ಜನ ವಕೀಲರ ಪರವಾಗಿ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಮಾತಾಡಿದರು. ಅಭಿಷೇಕ್ ಮನು ಸಿಂಘ್ವಿ ಮಾತಾಡಿದ ತೀರ ಕಡಿಮೆ ಮಾತಾಡಿದರು. ಅವರೇನಂದರು, ತುಂಡಾಗಿ ಪ್ರಕರಣವನ್ನು ತಗೋಬೇಡಿ, ಒಟ್ಟಾರೆಯಾಗಿ ನೀವು ವಕ್ಫ್ ತಿದ್ದುಪಡಿ ಕಾಯ್ದೆಯ ಕುರಿತಾಗಿ ಒಟ್ಟಾಗಿ ವಿಚಾರಣೆ ಆಗಲಿ ಅಂತ ಅವ್ರು ಹೇಳಿದರು. ಅದು ಬಿಟ್ಟರೆ ಕಪಿಲ್ ಸಿಬಲ್ಲೇ ಅತಿ ಹೆಚ್ಚು ತಮ್ಮ ವಾದವನ್ನು ಮಂಡನೆ ಮಾಡಿದ್ದು. 2ನೇ ದಿವಸ ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ಅವರ ವಾದವನ್ನು ಮಂಡನೆ ಮಾಡಲಾಯಿತು. 3ನೇ ದಿವಸದ ವಿದ್ಯಮಾನವನ್ನು ತಮಗೆ ಹೇಳಲಿಲ್ಲ ನಾನು. 3ನೇ ದಿವಸ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳು ನಡೆದವು ಮತ್ತು ಇದರ ಒಳಹೊಕ್ಕು ನೋಡುವಂಥ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇರೋದು. ಅದು ಆರ್ಗ್ಯುಮೆಂಟ್ಗಿಂತ ಹೆಚ್ಚಾಗಿ ಈ ಒಂದು ಪ್ರಕರಣದಲ್ಲಿರುವಂಥ ವ್ಯಕ್ತಿಗಳು ಮತ್ತು ಅವರ ಹಿನ್ನೆಲೆ ಮತ್ತು ಅವರು ತಮ್ಮನ್ನು ತಾವು ಗುರುತಿಸಿಕೊಂಡಿರೋದು ಮತ್ತು ಈ ದೇಶದ ಮೇಲೆ ಅದರ ಪರಿಣಾಮ, ಅದರ ಬಗ್ಗೆ ತಮ್ಮ ಜೊತೆ ಹರಟೆ ಹೊಡೆಯೋಣ ಅಂತ ನನಗನ್ನಿಸ್ತು. ಈಗ ಈ ಮುಸಲ್ಮಾನರ ಪರವಾಗಿ ವಾದ ಮಂಡನೆ ಮಾಡ್ತಾ ಇರುವಂಥ ವಕೀಲರು ಯಾರು? ತಿರ್ಗಾ ನಾವು ಇಬ್ಬರು ಹೆಸರು ಹೇಳ್ತೀವಿ. ಒಂದು ಕಪಿಲ್ ಸಿಬಲ್ ಅಂತೀವಿ, ಇನ್ನೊಂದು ಅಭಿಷೇಕ್ ಮನು ಸಿಂಘ್ವಿ ಅಂತೀವಿ. ಅವ್ರ ಜೊತೆ ಇನ್ನೂ 3 ಜನ ಇದ್ದಾರೆ. ಒಬ್ಬರ ಹೆಸರು ರಾಜೀವ್ ಧವನ್, ಇನ್ನೊಬ್ಬರು ಹುಜೈಫಾ ಅಹಮದಿ ಅಂತ, 3ನೇದವ್ರು ನಿಮಗೆ ಗೊತ್ತಿರೋ ಹಾಗೆ ಸಲ್ಮಾನ್ ಖುರ್ಷಿದ್, ಸ್ವತಃ ಆತನೇ ಕಾನೂನು ಸಚಿವನಾಗಿದ್ದಂಥ ಮನುಷ್ಯ. ಇವರು 5 ಜನ. ಈ 5 ಜನರಲ್ಲಿ ಕಾಮನ್ ಏನು? ಈ 5 ಜನ ರಾಮ ಜನ್ಮಭೂಮಿ ಪ್ರಕರಣದಲ್ಲಿ ರಾಮ ಜನ್ಮಭೂಮಿ ಆಗಬಾರದು ಅಂತ ವಾದ ಮಂಡನೆ ಮಾಡಿದವರು, ಕಾಂಗ್ರೆಸ್ ಪರವಾಗಿ ವಾದ ಮಂಡನೆ ಮಾಡಿದವರು, ಬಾಬ್ರಿ ಮಸೀದಿಯ ಪರವಾಗಿ ವಾದ ಮಂಡನೆ ಮಾಡಿದವರು ಇವರು. ಈ 5 ಜನ ಆರ್ಟಿಕಲ್ 370 ರದ್ದುಗೊಳಿಸಿದ್ದರ ವಿರುದ್ಧವಾಗಿ ಅದು ಆರ್ಟಿಕಲ್ 370 ಇರಬೇಕಾಗಿತ್ತು, ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಇರಬೇಕಾಗಿತ್ತು ಅಂತ ವಾದ ಮಾಡಿದಂಥ ಜನ. ಈ 5 ಜನ ಕೃಷಿ ಕಾಯ್ದೆಯ ತಿದ್ದುಪಡಿ ಮಾಡಿದ ಸಂದರ್ಭದಲ್ಲಿ ಕೃಷಿ ಕಾಯ್ದೆ ತಿದ್ದುಪಡಿಯೇ ಬೇಕಾಗಿರಲಿಲ್ಲ ಈ ದೇಶಕ್ಕೆ ಅಂತ ಸರ್ಕಾರದ ವಿರುದ್ಧವಾಗಿ ಆರ್ಗ್ಯುಮೆಂಟ್ ಮಾಡಿದ ಜನ. ಈ 5 ಜನ CAA ಕಾಯ್ದೆ ಜಾರಿಗೆ ಬರಬಾರ್ದು ಅಂತ ಸರ್ಕಾರದ ವಿರುದ್ಧವಾಗಿ ವಾದ ಮಂಡನೆ ಮಾಡಿದಂಥ 5 ಜನ. ಇನ್ನೂ ಒಂದು ಕಾಮನ್ ಏನಿದೆ, ಈ 5 ಜನ ಈ 4 ಪ್ರಕರಣಗಳಲ್ಲಿ ಸೋತಿದ್ದಾರೆ. ಮಜಾ ನೋಡಿ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನೋಡಿ. 5 ಜನ ಆರ್ಗ್ಯುಮೆಂಟ್ ಮಾಡಿರೋ ಎಲ್ಲ ಕೇಸ್ಗಳಲ್ಲಿ ಸೋತಿರೋದು ಇವರು. ಈ ಕೇಸಿನಲ್ಲಿಯೂ ಅವರು ಸೋಲ್ತಾರೆ, ಅದ್ರ ಬಗ್ಗೆ ಅನುಮಾನವನ್ನು ಇಟ್ಕೋಬೇಡಿ.
ತುಂಬ ಸುದೀರ್ಘಕ್ಕೆ ಹೋದ ಸಂದರ್ಭದಲ್ಲಿ ಒಂಚೂರು ಆಚೂರು ಕಾಸ್ಮೆಟಿಕ್ ಚೇಂಜ್ಗಳನ್ನು ಜಡ್ಜ್ ಹೇಳಬಹುದೇ ವಿನಃ ಕಾಯ್ದೆಯನ್ನು ರದ್ದು ಮಾಡಿ ಇದನ್ನು ನಿಲ್ಲಿಸ್ಬಿಡೋಣ, ಈ ರೀತಿ ವಕ್ಫ್ ಕಾಯ್ದೆ ತಿದ್ದುಪಡಿಯೇ ಆಗಬಾರ್ದು, 2025 ರದ್ದು ಮಾಡಿಬಿಡಬೇಕು ಅಂತ ತೀರ್ಪನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅವತ್ತಿನ ದಿವಸ ಇವ್ರು ಏನು ಕೇಳಿದರು, ಹರಟೆ ಅಂತ ಹೇಳ್ತಾ ಇರೋದು, ಇದು ಒಂದು ಪ್ರಕರಣ, ಒಂದು ಸಂಚಿಕೆಯಾಗಿ ನೋಡಬೇಡ್ರಿ, ನೀವು ಒಟ್ಟಿಗೆ ಇದನ್ನು ಸಂವಾದ ಮಾಡ್ತಾ ಇರೋದು. ಬಾಲರಾಮನನ್ನು ಇವರು ಕಟಗಟ್ಟಿಗೆ ತಂದು ನಿಲ್ಲಿಸಿದರು. ರಾಮ ಹುಟ್ಟಿದ್ದೆಲ್ಲಿ, ಅದರ ದಾಖಲೆಯನ್ನು ಕೊಡಿ ಅಂತ ಕೇಳಿದಂಥ ಜನ ಇವರು. ರಾಮ ಎನ್ನುವಂಥ ವ್ಯಕ್ತಿ ಇದ್ದನ, ಅದು ಕಾಲ್ಪನಿಕ ಅಂತ ಅಫಿಡೇವಿಟ್ ಕೊಟ್ಟಂಥ ಕಪಿಲ್ ಸಿಬಲ್. ರಾಮ ಹುಟ್ಟಿದ್ದೇ ನಿಜ ಅಂತಾಗಿದ್ದರೆ ಅದಕ್ಕೆ ದಾಖಲಾತಿ ಬೇಕು ಅಂತ ಬರ್ತ್ ಸರ್ಟಿಫಿಕೇಟ್ ಕೇಳಿದೆ ಜನ. ರಾಮ ಜನ್ಮಭೂಮಿ ಇದೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ದಾಖಲೆಗಳಿದ್ದಾವೆ ಅಂತ ಕೇಳಿದಂಥ ಜನ ಇವರು. ಈಗ ಇವರ ವಾದ ಏನಿದೆ? ಈಗ ಇವರ ವಾದ ವಿತಂಡವಾದ ಅಂತ ಇದೆ. ಇದಕ್ಕೆ ತದ್ವಿರುದ್ಧವಾದಂಥ ಆರ್ಗ್ಯುಮೆಂಟನ್ನು ಇವ್ರು ಮಾಡ್ತಾಯಿದ್ರು. ಏನಂತ, ಈಗಿರುವಂಥ ವಕ್ಫ್ ಇವು ಏನಿದ್ದಾವೆ, ಆಸ್ತಿಗಳೇನಿದ್ದಾವೆ, ಅದಕ್ಕೆ ದಾಖಲಾತಿಗಳನ್ನು ಎಲ್ಲಿಂದ ಕೊಡೋಣ ಅಂತ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ವಕ್ಫ್ ಅನ್ನೋದು ಬಂದಿರೋದೇ 1923 ಈಚೆಗೆ. ಇನ್ನೇನು ನಮಗೆ ಸ್ವಾತಂತ್ರ್ಯ ಸಿಗಬೇಕು ಹತ್ತತ್ರ ಇದ್ದಾಗ ಈ ವಕ್ಫ್ ಅಂಥೇಳಿ ಒಂದು ಬೋರ್ಡನ್ನು ಮಾಡುವಂಥ ಪದ್ಧತಿ, ಅದಕ್ಕೆ ಕಾಯ್ದೆಗಳು 1923 ಕಾಯ್ದೆ, 1954 ಕಾಯ್ದೆ, ಮುಂದೆ ತಿದ್ದುಪಡಿ ಮಾಡ್ತಾ ಬಂದರು 93 ಕಾಯ್ದೆ, 2013 ಕಾಯ್ದೆ, 2025 ಕಾಯ್ದೆ. ಹೀಗಿರುವಾಗ ಇದೇ ಕಪಿಲ್ ಸಿಬಲ್, ಯಾರು ರಾಮನ ಡೇಟ್ ಆಫ್ ಬರ್ತು, ರಾಮನ ಜನ್ಮಭೂಮಿ ಇದೇನಾ ಅಂತ ಕೇಳಿದಂಥ ವ್ಯಕ್ತಿ, ಈಗ ಅವರೆಲ್ಲ ಹೇಳ್ತಾ ಇರೋದೇನೆಂದರೆ ನಾವು ದಾಖಲೆಗಳನ್ನೇ ಕೊಡಲಿಕ್ಕೆ ಆಗೋದಿಲ್ಲ, ಏಕೆಂದರೆ ಇವು 100 ವರ್ಷ ಹಳೆವಿವು, ಇದನ್ನು ನಾವು ದಾಖಲೆ ಎಲ್ಲಿಂದ ತರೋಣ? ರಾಮ ತ್ರೇತಾಯುಗದವನು, ಅವನ ದಾಖಲಾತಿಯನ್ನು ಕೊಡಿ ಅಂತ ಇವರು ಕೇಳಿದವರು. ಈಗ ಮನೆ 1923 ಆಸ್ತಿಗಳಿಗೆ ದಾಖಲೆಯನ್ನು ಕೊಡಲಿಕ್ಕಾಗಲ್ಲ, ಎಲ್ಲಿಂದ ಕೊಡೋಣ ಅಂತ ಕೇಳ್ತಾರೆ. ಇದಕ್ಕೆ ಜಸ್ಟಿಸ್ BR ಗವಾಯಿ ಅವರು ಏನು ಮಾಡಿದರು? ಜಸ್ಟಿಸ್ BR ಗವಾಯಿ ಭಾಳ ಚೆನ್ನಾಗಿ ಮಾಡಿದರು. ಅವರೇನಂದ್ರೆ ಒಂದೇ ಒಂದು ಪ್ರಶ್ನೆಯನ್ನು ಇವರೆಲ್ಲರಿಗೂ ಕೇಳಿದ್ರು, 5 ಜನರಿಗೆ. ಏನಂತ, 2025 ಕಾಯ್ದೆ ತಿದ್ದುಪಡಿ ಆಗಿದೆಯಲ್ಲಪ್ಪ ವಕ್ಫ್ ಕಾಯ್ದೆ, ಇದಕ್ಕಿಂತ ಮುಂಚೆ 1923ರಲ್ಲಿತ್ತು, 54ರಲ್ಲಿತ್ತಲ್ಲ, ಆ ಸಂದರ್ಭದಲ್ಲಿ ವಕ್ಫ್ ಆಸ್ತಿಗಳ ನೋಂದಾವಣಿ ಆಗ್ತಾ ಇರಲಿಲ್ಲ? ಭಾಳ ಸಿಂಪಲ್ ಪ್ರಶ್ನೆ. ನೋಂದಾವಣಿ ಆಗ್ತಿರಲಿಲ್ಲ. ಸ್ವಾಮಿ 1923ರಲ್ಲಿ ಆಗ್ತಾಯಿತ್ತು, ಮುಂದೆ 54ರಲ್ಲಿ ಇದನ್ನು ಮಾಡಲೇಬೇಕು ಅಂತಾಯಿತು, ಅದಾದಮೇಲೆ ಮಾಡ್ಕೊಂಡು ಬಂದ್ವಿ. ಹಾಗಾದರೆ 2013ರಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲವೂ ಒಟ್ಟಿಗೆ ನೋಂದಾವಣಿ ಯಾಕೆ ಆದವು ಅಂತ ಪ್ರಶ್ನೆ ಬಂತು. ಅಷ್ಟು ದಿವಸದಿಂದ ನೋಂದಾವಣಿ ಯಾಕೆ ಮಾಡಲಿಲ್ಲ, ಒಟ್ಟಿಗೆ 2013ರಲ್ಲಿ ಯಾಕಾಯಿತು? ಒಂದು ವೇಳೆ ಆವಾಗ ನೋಂದಾವಣಿ ಇರಬೇಕು ಅಂತ ಆಗಿದ್ದಾದರೆ ಈಗ 2025ರಲ್ಲಿ ಅದೇ ಮಾತನ್ನು ತಿದ್ದುಪಡಿ ಮಾಡಿದಂಥ ವಕ್ಫ್ ಕಾಯ್ದೆಯಲ್ಲಿ ಹೇಳಿದಾಗ ಅದನ್ನು ಯಾಕೆ ವಿರೋಧಿಸ್ತೀರಿ ಅನ್ನುವಂಥ ಪ್ರಶ್ನೆ. ಸ್ವಲ್ಪ ಬಿಡಿಸಿ ಯೋಚನೆ ಮಾಡಿ ನೋಡಿ. ಪ್ರಕರಣ ಜಟಿಲವಾಗಿದೆ, ಬೇಗ ಅರ್ಥ ಆಗೋದಿಲ್ಲ. ಆದರೆ ಭಾಳ ಯೋಚನೆ ಮಾಡಬೇಕಂತ ಕಾಮನ್ ಫ್ಯಾಕ್ಟರ್ ಏನಪ್ಪ ಅಂತಂದರೆ, ಒಂದು ಆಸ್ತಿ ಒಬ್ಬ ವ್ಯಕ್ತಿಗೆ ಸೇರಿದ್ದು ಅಥವಾ ಒಂದು ಬೋರ್ಡ್ಗೆ ಅಥವಾ ಒಂದು ಸಂಘಟನೆಗೆ, ಒಂದು ಜಾತಿಗೆ, ಒಂದು ಸಮುದಾಯಕ್ಕೆ ಸೇರಿದ್ದಾದರೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಇರಲ್ವಾ ಅನ್ನೋದು ಈಗ ಪ್ರಶ್ನೆ, ಮೂಲ ಪ್ರಶ್ನೆ. ಏನಾಗ್ಬೋದು ಅವಾಗ ಹೇಳಿ ನೀವು. ಎಂಥ ಹಳ್ಳಿಯ ಹೈದನಿಗೆ ಹೋಗಿ ಕೇಳಿದರೂ ಕೂಡ ನೀನು ಹೊಲಕ್ಕೆ ಸಂಬಂಧಪಟ್ಟ ದಾಖಲೆ ತೊಗೊಂಬಂದ್ರೆ ಮನೆಗೆ ಹೋಗಿ ಏನೋ ಒಂದು ಹಳೇ ಪತ್ರ ಹಿಡ್ಕೊಂಬರ್ತಾನೆ, ನಮ್ಮ ಅಜ್ಜ ಕೊಟ್ಟಿದ್ರು ಇದು, ನಮ್ಮ ಮುತ್ತಜ್ಜ ಕೊಟ್ಟಿದ್ರು ಇದು ಅಂತಾನೆ. ಇಲ್ಲಾಂದ್ರೆ ಇಂಥವ್ರ ಮನೆಗೆ ಐತ್ರಿ, ಇದನ್ನೆಲ್ಲ ಅಡ ಇಟ್ಟಿದ್ದೀನಿ ತೊಗೊಳ್ರಿ ಅಂತ ತಂದು ಕೊಡ್ತಾನೆ. ಅಂಥದ್ರಲ್ಲಿ ವಕ್ಫ್ ಬೋರ್ಡ್ ಎನ್ನುವಂಥ ಒಂದು ವ್ಯವಸ್ಥೆ, ಆ ವ್ಯವಸ್ಥೆ ದಾಖಲಾತಿಗಳೇ ಇಲ್ಲದೆ ನಡೆಯುತ್ತೆ, ಅದರಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುತ್ತೆ ಅಂತಂದರೆ ಅದಕ್ಕೆ ಯಾವುದೇ ರೀತಿಯ ನಿರ್ದೇಶನ ಬೇಡ ಅಂತ ಕಪಿಲ್ ಸಿಬಲ್ ವಾದ ಮಂಡನೆ ಮಾಡಿದರೆ ಅದನ್ನು ಯಾವುದಾದ್ರೂ ಜಡ್ಜು ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನಾ? ಅವರ ಪರವಾಗಿ ಜಡ್ಜ್ಮೆಂಟ್ ಕೊಡಲಿಕ್ಕೆ ಸಾಧ್ಯನಾ? ಈ ದೇಶದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನು ಬೇಕಾದ್ರೂ ಜಡ್ಜ್ಮೆಂಟ್ ಕೊಡ್ತಾರೆ, ಆದ್ದರಿಂದ ಇದಕ್ಕೂ ಕೊಡ್ತಾರೆ ಅಂತ ನೀವು ಕೆಳಗೆ ಕಮೆಂಟ್ ಹಾಕ್ತೀರಿ. ಆದರೆ ತಾರ್ಕಿಕವಾಗಿ ನೀವು ಮಾತಾಡೋಣ. ಮೊನ್ನೆ 3ನೆಯ ದಿವಸದ ವಿಚಾರಣೆಯ ಬಗ್ಗೆ ನಾನು ಹೇಳಿಲ್ಲ. 2ನೇ ದಿವಸ ಸ್ವಲ್ಪ ಕ್ಲುಪ್ತವಾಗಿ ಹೇಳಿದೆ, ಭಾಳಷ್ಟು ಜನ ಬೇಸರ ಪಟ್ಕೊಂಡಿದ್ದೀರಿ. ಆದರೆ ಈ ಬಾರಿ ಹಾಗೆ ಮಾಡೋದಿಲ್ಲ. ಇರುವ ವಿಷಯ ಎಲ್ಲವನ್ನು ಹೇಳ್ಬಿಡ್ತೀನಿ. ಇವತ್ತು ನನಗೆ ಸಮಯದ ನಿಬಂಧನೆ ಇಲ್ಲದೆ ಇರೋದರಿಂದ ಹೇಳ್ತೀನಿ. ಇಲ್ಲಿವರೆಗೂ ರಾಜೀವ್ ಧವನ್ ಮಾತಾಡಿರಲಿಲ್ಲ. ಅವ್ರಿಗೆ ಒಂದು ರೀತಿಯ ತಳಮಳ ಶುರು ಆಯಿತು. ಯಾವಾಗಲೂ ನೋಡಿದ್ರೆ ಕಪಿಲ್ ಸಿಬಲ್ ಹೆಸರು ಹೇಳ್ತಾರೆ, ಅಭಿಷೇಕ್ ಮನು ಸಿಂಘ್ವಿ ಅಂತಾರೆ, ನಾನೇನು ಮಾಡಿದ್ದೀನಿ. ಅವರು ಒಂದು ಮಾತನ್ನು ಉದ್ಧರಿಸ್ತಾರೆ. ಏನಂತ, ವೇದಗಳಲ್ಲಿ ಎಲ್ಲಿಯೂ ಕೂಡ ದೇವಾಲಯಗಳ ರೆಫರೆನ್ಸೇ ಇಲ್ಲ. ಆವಾಗ ಸೂರ್ಯ, ಆಕಾಶ, ಭೂಮಿ, ನೀರನ್ನು ಪೂಜಿಸ್ತಾ ಇದ್ದರು.
ಹಾಗಿರುವಂಥ ಹಿಂದೂ ಧರ್ಮದವರು ನಮ್ಮ ಮಸೀದಿ ವಿಚಾರಕ್ಕೆ ಯಾಕೆ ಬರ್ತಾರೆ ಅಂತ ಅವ್ರ ಪ್ರಶ್ನೆ. ಹೆಂಗಿದೆ ಸ್ವಾಮಿ ಇದು? ಇವರೇನು ವೇದ ಪಾರಂಗತ ಅಲ್ಲ ರಾಜೀವ್ ಧವನ್. ವೇದ ಪಾರಂಗತ ಆಗಿದ್ದರೆ ಖಂಡಿತವಾಗಿಯೂ ಈ ಕೇಸನ್ನು ಅವ್ರು ತಗೋತಿರಲಿಲ್ಲ. ಯಾಕೆಂದರೆ ವೇದದಲ್ಲಿ ಇರುವಂಥ ಉಲ್ಲೇಖಗಳನ್ನು ನೋಡಿದಾಗ ಇಂಥ ಪ್ರಕರಣ ಅವ್ರು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ವೇದಗಳಲ್ಲಿ ದೇವಾಲಯದ ಉಲ್ಲೇಖ ಇಲ್ವಂತೆ. ಅದಕ್ಕೋಸ್ಕರ ನೀವು ಮಸೀದಿ ವಿಚಾರ ಹೇಳಬಾರ್ದಂತೆ. ಎರಡನೇದು, ದಾನ ಧರ್ಮದ ವಿಚಾರ ಹಿಂದೂ ಧರ್ಮದಲ್ಲಿದೆ, ಇತರ ಧರ್ಮದಲ್ಲಿಲ್ಲ ಅಂತ. ಅವಾಗ ಇದ್ದಕ್ಕಿದ್ದ ಹಾಗೆ ಪಕ್ಕದಲ್ಲಿ ಇನ್ನೊಬ್ಬ ಮಸೀಹ ಅವರಿದ್ರಲ್ಲ, ಆಗಸ್ಟಿನ್ ಮಸೀಹ, ಅವ್ರು ಹೇಳ್ತಾರೆ ನಮ್ಮ ಕ್ರಿಶ್ಚಿಯನ್ ಧರ್ಮದಲ್ಲಿಯೂ ಕೂಡ ದಾನ ಧರ್ಮ ಅನ್ನೋದಿದೆ, ಇಲ್ಲ ಅಂತ ದಯವಿಟ್ಟು ಹಾಗೆಲ್ಲ ಸುಳ್ಳು ಹೇಳಬೇಡಿ ನೀವು. ದಾನ ಧರ್ಮ ಅನ್ನೋದು ಎಲ್ಲ ಧರ್ಮದಲ್ಲಿಯೂ ಇದೆ, ಅದು ಕೇವಲ ಹಿಂದೂ ಧರ್ಮಕ್ಕೆ ಸೀಮಿತ ಆಗಿದ್ದಲ್ಲ, ಅದನ್ನು ಹೇಳಬೇಡಿ. ಎರಡನೇದಾಗಿ ವಕ್ಫ್ ಬೋರ್ಡ್ ಅಂತ ಇದೆಯಲ್ಲ, ಇದನ್ನು ದೇವಾಲಯ ಜೊತೆ ನೀವು ತಳಕ್ಕೆ ಹಾಕಬೇಡಿ. ನೀವು ದೇವಾಲಯವನ್ನು ಮಸೀದಿ ಜೊತೆ ತಳಕ್ಕೆ ಹಾಕಬೇಕು ವಿನ ವಕ್ಫ್ ಬೋರ್ಡ್ ಜೊತೆ ಹಾಕಬಾರ್ದು. ವಕ್ಫ್ ಬೋರ್ಡ್ ಅನ್ನೋದು ಕೇವಲ ಮತ್ತು ಕೇವಲ ಒಂದು ಆಡಳಿತಾತ್ಮಕವಾದಂಥ ಟ್ರಸ್ಟ್, ಅದನ್ನು ಬಿಟ್ಟರೆ ಅದಕ್ಕೆ ಬೇರೆ ಯಾವುದೇ ರೀತಿಯ ಸ್ಯಾಂಕ್ಟಿಟಿ ಇಲ್ಲ. ನಾಲ್ಕನೇ ವಿಚಾರ ಚರ್ಚೆ ಆಗಿದ್ದು ಏನಪ್ಪ ಅಂತಂದರೆ, ಇಸ್ಲಾಂ ಧರ್ಮದ ಅವಿಭಾಜ್ಯ ಅಂಗ ಅಲ್ಲ ವಕ್ಫ್ ಮಾಡೋದು ಅಂದರೆ, ದಾನ ಕೊಡೋದು, ವಕಾಫ್ ಮಾಡೋದು ಅಂತ, ಅದಕ್ಕೆ ದಾನ ಕೊಡೋದು ಅಂತ. ಈ ವಕಾಫ್ ಮಾಡೋದಕ್ಕೆ ಇಸ್ಲಾಂ ಧರ್ಮದಲ್ಲಿ ಅನಿವಾರ್ಯ ಅಂತ ಎಲ್ಲಿಯೂ ಮಾಡಿಲ್ಲ, ಅವಿಭಾಜ್ಯ ಅಂಗ ಅಲ್ಲ ಇದು ಬೇಕಾದ್ರೆ ಮಾಡಬಹುದು, ಬೇಡಾದರೆ ಬಿಡಬಹುದು ಅಂತ ಇರೋದು. ಇದೆಲ್ಲ ವಿಚಾರಣೆ ಆಗೋಕ್ಕಿಂತ ಮುಂಚೆ ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಜಸ್ಟಿಸ್ ಬಿ ಆರ್ ಗವೈ ಅವರು 1ನೇ ದಿವಸ ಯಾವ ಮಾತು ಹೇಳಿದ್ರು ಅದನ್ನು 3ನೇ ದಿವಸ ಮುಗಿಸೋಕ್ಕಿಂತ ಮುಂಚೆ, ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೂ ಹೇಳಿದ್ರು. ಏನಂದರೆ, ಸಂವಿಧಾನಿಕವಾಗಿ ಯಾವ ಕಾಯ್ದೆ ಪಾಸ್ ಆಗಿರುತ್ತೋ ಸಂಸತ್ತಿನಲ್ಲಿ, ಅದರಲ್ಲಿ ಭಾಳ ದೊಡ್ಡ ಮಟ್ಟದ ಲೋಪ ಇಲ್ಲದೆ ಹೋದ ಸಂದರ್ಭದಲ್ಲಿ ನಾವು ಅದರಲ್ಲಿ ಮೂಗು ತೋರಿಸಲಿಕ್ಕೂ ಆಗೋದಿಲ್ಲ, ತಡೆಯಾಜ್ಞೆ ಕೊಡಲಿಕ್ಕೂ ಆಗೋದಿಲ್ಲ ಅಂತ ಹೇಳಿ, ಈಗ 3ನೇ ದಿವಸದ ವಿಚಾರಣೆ ಮುಗಿದ ಮೇಲೆ ತೀರ್ಪನ್ನು ಮಾನ್ಯ ಸುಪ್ರೀಂ ಕೋರ್ಟು ಕಾಯ್ದಿರಿಸಿದೆ. ಯಾವತ್ತು ಹೇಳ್ತಾರೆ ಹೇಳಿ, ನಮ್ಗೆ ಅದ್ರ ಬಗ್ಗೆ ಏನೂ ಆತಂಕ ಇಲ್ಲ. ಈಗ 3 ದಿವಸ ನಡೆದಂಥ ಯಾವ ವಿಚಾರಣೆ ಇದೆಯಲ್ಲ, ಅದರಲ್ಲಿ ಪ್ರತಿವಾದಿಗಳಾದಂಥ ಇವರು ಯಾರ್ಯಾರಿದಾರಲ್ಲ, ಕಪಿಲ್ ಸಿಬಲ್ ಇರ್ಬೋದು, ರಾಜೀವ್ ಧವನ್ ಇರ್ಬೋದು, ಅಭಿಷೇಕ್ ಮನು ಸಿಂಘ್ವಿ ಇವರು ಮಕಾಡೆ ಮಲ್ಕೊಂಡಿದ್ದಾರೆ. ಇವರ ಒಂದೇ ಒಂದು ಬಾಲು ಕೂಡ ವಿಕೆಟಿಗೆ ತಾಕದೆ ಹೋಗಿದ್ದಾವೆ. ಸ್ವತಃ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಅವ್ರು ಯಾರಿಂದನೂ ಸಾಧ್ಯ ಆಗಿಲ್ಲ. ಇಷ್ಟೆಲ್ಲ ಆದಮೇಲೂ ಏನು ತೀರ್ಪು ಬರುತ್ತೆ, ನನಗೂ ನಿಮ್ಮ ಹಾಗೆ ಜಿಜ್ಞಾಸೆ ಇದೆ. ಒಳ್ಳೆಯ ದಿನಕ್ಕಾಗಿ ನೀವು ಕಾಯೋಣ. ಇದ್ರ ಜೊತೆ ಇನ್ನೊಂದು ವಿಷಯವನ್ನು ನಿಮಗೆ ಹೇಳೇ ಇಲ್ಲ, ನಾನು ಅದರ ಬಗ್ಗೆ ಹೇಳಲೇಬೇಕು. ಏನಪ್ಪ ಅಂತಂದರೆ, ಒಂದು 14 ಪ್ರಶ್ನೆಗಳನ್ನು ರಾಷ್ಟ್ರಪತಿಯವರು ಕೇಳಿದರು. ಒಂದು ದೊಡ್ಡ ಅವಘಡ ಆಗಿದೆ ತಮಿಳುನಾಡಿನಲ್ಲಿ. ಅಲ್ಲಿ ಆರ್ ಎನ್ ರವಿ ಅನ್ನುವಂಥ ರಾಜ್ಯಪಾಲ, ಆತ 10 ಬಿಲ್ಗಳನ್ನು ಪಾಸ್ ಮಾಡದೇ ಇರೋದ್ರಿಂದ ಅವರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದರು. ಅಲ್ಲಿಯ ಸ್ಟಾಲಿನ್ ಸರ್ಕಾರದವರು, ಅಲ್ಲಿರುವಂಥ ದ್ವಿಸದಸ್ಯ ಪೀಠ ಸುಪ್ರೀಂ ಕೋರ್ಟ್ನವ್ರು ಏನು ಹೇಳ್ತಾರೆ, 3 ತಿಂಗಳು ಒಳಗಡೆ ನೀವು ಸಹಿ ಹಾಕಿ ಕಳಿಸ್ತೆ ಹೋದರೆ ರಾಜ್ಯಪಾಲರು, ರಾಷ್ಟ್ರಪತಿಗಳು ಅದನ್ನು ಕಾಯ್ದೆಯಾಗಿ ಪರಿವರ್ತಿತ ಆಗಿದೆ ಅಂತ ತಿಳ್ಕೊಬಹುದು. ರಾಷ್ಟ್ರಪತಿಗಳು 3 ತಿಂಗಳು ಒಳಗಡೆ ಸಹಿ ಹಾಕಲೇಬೇಕು, ಹಾಕದೇ ಹೋದ ಸಂದರ್ಭದಲ್ಲಿ ಅದು ಕಾಯ್ದೆ ಆಗಿಬಿಡುತ್ತೆ. ಅಂಥದ್ದೊಂದು ರಾಷ್ಟ್ರಪತಿಗಳ ಮೇಲೆ ಪರಮಾಧಿಕಾರವನ್ನು, ರಾಷ್ಟ್ರಪತಿಗಳ ಮೇಲೆ ಪರಮಾದೇಶವನ್ನು ಇಬ್ಬರು ದ್ವಿಸದಸ್ಯ ಪೀಠದ ಜಡ್ಜ್ಗಳು ಏರಿದ್ರು. ಏನು ದ್ರೌಪದಿ ಮುರ್ಮು ಅವರು ಸುಮ್ಮ ಕೂತ್ಬಿಟ್ಟಿದ್ದಾರೆ ಅಂತ ನಮಗೂ ಭಾಳ ಬೇಸರ ಆಗಿತ್ತು. ಏನಿದು, ಈ ದೇಶದಲ್ಲಿ ನಮ್ಮಲ್ಲಿ ರಾಷ್ಟ್ರಪತಿ ಅನ್ನೋದಕ್ಕೆ ಸೆರೆಮೋನಿಯಲ್ ಹೆಡ್ ಅಂತ ಹೇಳ್ತಾರೆ. ಅವರು ಎಕ್ಸಿಕ್ಯೂಟಿವ್ ಅಲ್ಲ, ಎಕ್ಸಿಕ್ಯೂಟಿವ್ ಪ್ರಧಾನಮಂತ್ರಿ, ಇವರು ಸೆರೆಮೋನಿಯಲ್ ಹೆಡ್. ಯಾರೋ ವಿದೇಶಿ ಗಣ್ಯರು ಬಂದರೂ ಕೂಡ ರಾಷ್ಟ್ರಪತಿಗಳನ್ನ ಭೇಟಿ ಆಗ್ತಾರೆ. ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟ ಆಗುತ್ತೆ. ನಮ್ಮದು ಹೆಂಗಿದೆ ಅಂತಂದರೆ, ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ನಮ್ದು ಹೇಳ್ತಾರೆ. ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಲ್ಲ, ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟಲ್ಲಿ ಇವರು ಅಲಂಕಾರ ಭೂಷಿತರು, ಆ ಸ್ಥಾನಕ್ಕೆ ಭೂಷಣವಾಗಿರುವಂಥ ಸ್ಥಾನ. ಅವರನ್ನು ನೀವು ಆರ್ಡರ್ ಮಾಡಲೇಬೇಕು, ನೀವು ಸಹಿ ಹಾಕಲೇಬೇಕು ಅಂತ ಯಾರು ನೀವು ಅವ್ರಿಗೆ ಸ್ಟ್ರಿಕ್ಟಾಗಿ ಹೇಳೋ ಹಾಗಿಲ್ಲ. ನಾವು ಯಾವುದನ್ನು ಫಾಲೋ ಮಾಡ್ತೀವಿ, ಬ್ರಿಟನ್ ಲಾ ಏನಿದೆಯಲ್ಲ ಅಲ್ಲಿರೋ ಒಂದು ಸಂವಿಧಾನವನ್ನು ಫಾಲೋ ಮಾಡ್ತೀವಿ. ಮಜಾ ಅಂದರೆ, ನಮ್ಮಲ್ಲಿ ಹೆಂಗೆ ಬುಕ್ ಹಿಡ್ಕೊಂಡು ಓಡಾಡ್ತಾರಲ್ಲ ರಾಹುಲ್ ಗಾಂಧಿ, ಆ ರೀತಿ ಬುಕ್ಕೇ ಇಲ್ಲ. ಬ್ರಿಟನ್ ಕಾನ್ಸ್ಟಿಟ್ಯೂಷನ್ನು ಆ ರೀತಿ ಬುಕ್ ಮಾಡಿ ಎಲ್ಲ ಮಾಡಿಲ್ಲ, ಅದು ಪರಿಪಾಠದಲ್ಲಿ ನಡ್ಕೊಂಡು ಬಂದಿರುವಂಥ ಪ್ರಕ್ರಿಯೆಯಲ್ಲಿ. ಅಲ್ಲಿ ಒಂದು ಉಕ್ತಿ ಇದೆ, ಏನಪ್ಪ ಅಂತಂದರೆ, ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂತ, ಆ್ಯಂಡ್ ಲಾಂಗ್ ಲಿವ್ ಕಿಂಗ್ ಅಂತ. ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂದರೆ ರಾಜ ತಪ್ಪನ್ನೇ ಮಾಡೋದಿಲ್ಲ ಅಂತ, ಮತ್ತು ರಾಜ ಚಿರಾಯುವಾಗಿರಲಿ ಅಂತ. ನಮ್ಮಲ್ಲಿ ಅದನ್ನು ಹೇಗೆ ಬಳಸ್ತಾ ಇದ್ದೀವಿ, ಸಂಸತ್ತು ಏನನ್ನು ಪಾಸ್ ಮಾಡುತ್ತೋ ಅದು ಸಂವಿಧಾನಿಕವಾಗಿ ಸರಿ ಇರುತ್ತೆ ಅಂತ, ಸಂವಿಧಾನಿಕವಾಗಿ ಸರಿ ಇರುತ್ತೆ. ಮತ್ತು ಸಂಸತ್ತು ಇರಲೇಬೇಕಾದದು ಅದರ ಆಶಯ.
ಸ್ಟ್ರಕ್ಚರ್ ಆಫ್ ದಿ ನೇಷನ್ ಅದು. ಈಗ 14 ಪ್ರಶ್ನೆ ಕೇಳಿದ್ದೇನು ರಾಷ್ಟ್ರಪತಿಯವರು, ನಿಮ್ಗೆ ಅದ್ರ ಬಗ್ಗೆ ಎಲ್ಲ ವಿಶೇಷವಾಗಿ ಹೇಳಿಬಿಟ್ಟಿದ್ದೇನೆ. 7 ದಿವಸದ ಸಮಯವನ್ನು ಕೊಡಲಾಗಿತ್ತು. ಯಾವ ಕಾಯ್ದೆಯನ್ನು ಬಳಸ್ಕೊಂಡು, ಅನುಚ್ಛೇದವನ್ನು ಬಳಸ್ಕೊಂಡು ಅವತ್ತು ಇಬ್ಬರು ದ್ವಿಸದಸ್ಯ ಪೀಠದಲ್ಲಿ ಹೇಳಿರ್ತಾರೆ ನನ್ನ ಅಂದಾಜಿಗೆ 142 ಅನುಚ್ಛೇದ ನಂಬರ್ 142 ಪ್ರಕಾರ ಅದೇನು ಹೇಳುತ್ತೆ ಅಂತಂದರೆ, ಒಂದು ಕಾಯ್ದೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ, ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಪೀಠ ತನ್ನ ವಿವೇಚನೆಯನ್ನು ಬಳಸಿಕೊಂಡು ತೀರ್ಪನ್ನು ನೀಡಬಹುದು, ತನ್ನ ಪರಮಾಧಿಕಾರವನ್ನು ಬಳಸಬಹುದು. ಯಾವ ಪೀಠ? ಸಂವಿಧಾನದ ಪೀಠ ಆಗಿರಬೇಕು. ಅವರು ಆ ರೀತಿ ಮಾಡಬಹುದು, ದ್ವಿಸದಸ್ಯ ಪೀಠ ಅಲ್ಲ. ಇದು ತಲೆಹರಟೆ ಆಗುತ್ತೆ ಮಾಡಿದರೆ. ಎರಡನೇದ್ದು ಆರ್ಟಿಕಲ್ 361 ಉಲ್ಲೇಖದ ಪ್ರಕಾರ ಈಗ ಅವರು ಮಾಡಿದ್ದೀನಿ ಅಂತ ಹೇಳ್ತಾರೆ. 145(3) ಇವರು ಬಳಸಲಾರದೆ ಮಾಡಿದ್ದು. ಈಗ ಪ್ರಶ್ನೆ ಬರೋದೇನು? ಈಗ ಪ್ರಶ್ನೆ ಒಂದೋ ಈಗಿರುವಂಥ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರಿಗೆ ಬರೆದಿರುವಂಥ ಪತ್ರ ಇದು. ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕು. ಏನಂತ ಉತ್ತರ ಕೊಡ್ತಾರೆ? ಇಲ್ಲ, ನಾವು ಮಾಡಿರೋದನ್ನು ತಪ್ಪು ಅಂತ ಹೇಳೋದಾದರೆ ಅವರಿಬ್ಬರು ದ್ವಿಸದಸ್ಯ ಪೀಠದಲ್ಲಿರುವ ಜಡ್ಜ್ಗಳಿಗೆ ಶಿಕ್ಷೆ ಆಗಬೇಕಾಗತ್ತೆ. ನಾವು ಮಾಡಿದ್ದು ಸರಿ ಅಂದರೆ ಸಂವಿಧಾನದ ಆಶಯಕ್ಕೆ ತದ್ವಿರುದ್ಧ ಆಗತ್ತೆ. ಈಗ ಎಂಥ ಸಂದಿಗ್ಧ ಸ್ಥಿತಿಯಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಇದೆ ಅಂದರೆ, ಇದಕ್ಕೆ ಮೇಲಿಂದ ಮೇಲೆ ಹ್ಯಾಮರ್ ಮಾಡಲಿಕ್ಕೆ ಇನ್ನೊಬ್ಬರು ಕೂತಿದ್ದಾರೆ. ಅವ್ರ ಹೆಸರು ಜಗದೀಪ್ ಧನ್ಕಡ್ ಅಂತೇಳಿ, ಸ್ವತಃ ಸುಪ್ರೀಂ ಕೋರ್ಟ್ನಲ್ಲಿ ಅಡ್ವೊಕೇಟ್ ಆಗಿದ್ದ, ಸೀನಿಯರ್ ಅಡ್ವೊಕೇಟ್ ಆಗಿದ್ದಂಥ ಮನುಷ್ಯ. ಅವರು ಹ್ಯಾಮರ್ ಹೊಡ್ಕೊಂಡು ಕೂತಿದ್ದಾರೆ. ಯಾಕೆ ನೀವು ಇಲ್ಲಿವರೆಗೂ ಯಶವಂತ್ ವರ್ಮಾ ಅವ್ರ ಪ್ರಕರಣವನ್ನು ಇನ್ನೂ ಇತ್ಯರ್ಥ ಮಾಡಿಲ್ಲ, ಅವ್ರ ಮೇಲೆ ಯಾಕೆ FIR ಹಾಕಿಲ್ಲ, ಇದ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗತ್ತೆ ಅವ್ರು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಿನ ಸ್ಥಿತಿ ಹೇಗಿದೆ ಅಂದರೆ, ಒಂದೊಂದು ಹೆಜ್ಜೆಯನ್ನು ಕೂಡ ಅವರು ಆಲೋಚನೆ ಮಾಡಿ ಇಡಬೇಕಾದಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಈ ವಾರದ ವಿದ್ಯಮಾನ ಇಷ್ಟು. ಬೇರೆ ವಿಷಯಗಳ ಬಗ್ಗೆ ಮಾತಾಡಿದರೆ ಇನ್ನೂ ಸುದೀರ್ಘ ಆಗಿಬಿಡುತ್ತೆ. ಅದು ಇನ್ನೊಂದು ಸಂಚಿಕೆಯಲ್ಲಿ ಖಂಡಿತ ಮಾತಾಡ್ತೀನಿ. ಈ ಇಷ್ಟೆಲ್ಲ ವಿಷಯವನ್ನು ಹೇಳಲೇಬೇಕು ಅಂತ ನನಗೆ ಒಳಗಡೆಯಿಂದ ಯಾವಾಗಲೂ ಕಾಡ್ತಾ ಇತ್ತು. ಭಾನುವಾರ ಬರಲಿ ಅಂತ ಕಾಯ್ತಾ ಇದ್ದೆ. ಭಾನುವಾರ ದಿವಸ ಹೇಳಲಿಕ್ಕೆ ಸುಸೂತ್ರ ಮತ್ತು ಸುದೀರ್ಘವಾಗಿ ಮಾತಾಡ್ಬೋದು ಅಂತ. ಸಂಚಿಕೆ ದೊಡ್ಡದಾಗಿದೆ ಅಂತ ನನಗೂ ಗೊತ್ತು. ಕ್ಷಮೆಯನ್ನು ಕೇಳಬೇಕಾದ ಅಗತ್ಯ ಇಲ್ಲ, ಏಕೆಂದರೆ ಇದು ಹರಟೆ. ಭಾನುವಾರ ಸುಖಮಯವಾಗಿರಲಿ. ನಮಸ್ಕಾರ.